कृष्णायातवेन्द्राय ज्ञानमुद्राय योगिने नाथारुग्मिणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ಓಂ। ಭೀಮಸೇನನ ಭಾಗವತ ಧರ್ಮದ ಬಗ್ಗೆ ಹೇಳಿ ಆ ನಂತರ ಹೇಳ್ತಾರೆ, ದ್ರೌಪದಿ ಕೂಡ ಹೇಗೆ ಭೀಮಸೇನನು ಭಾಗವತ ಧರ್ಮ ಶುದ್ಧ ಭಾಗವತ ಧರ್ಮವನ್ನು ಆಚರಿಸಿದ್ದನೋ ಅದೇ ರೀತಿ ದ್ರೌಪದಿ ಕೂಡ ಹೇಗೆ ಭೀಮಸೇನ ವಾಯುದೇವರ ಅವತಾರ ಆದರೆ ದ್ರೌಪದಿ ಭಾರತೀ ದೇವಿಯ ಅವತಾರ. ಆದ್ದರಿಂದ ಇಬ್ಬರು ಮಹಾಜ್ಞಾನ ಶಿರೋಮಣಿಗಳು ಇಬ್ಬರೂ ಕೂಡ ಭೀಮಸೇನ ಮತ್ತು ಭಾರತೀ ದೇವಿ. ಆದ್ದರಿಂದಲೇ ಹೇಗೆ ಭೀಮಸೇನನೋ ಅದೇ ರೀತಿ ಭಾರತೀ ದೇವಿ ಯಾವತ್ತೂ ತಪ್ಪಲಿಲ್ಲ. ಅದನ್ನು ಹೇಳುವಾಗ ಧೃತರಾಷ್ಟ್ರನು ಬೇಕಾದವರ ಕೇಳ್ಕೊ ಅಂತ ಹೇಳಿದಾಗಲೂ ಕೂಡ ಕೇಳ್ಕೊಳ್ಳಿಲ್ಲ. ತನಗಾಗಿ ಸ್ವ ಅರ್ಥಂ ಕೇಳಲಿಲ್ಲ ಅಂತ ಹೇಳ್ತಾರೆ. ಸ್ವ ಅರ್ಥಂ ನ ಆತ್ಮಾರ್ಥಂ ಅಂದರೆ ಸ್ವ ಅರ್ಥಂ ಏನನ್ನೂ ಕೇಳಲಿಲ್ಲ ಅಂತ ಹೇಳಿದರೆ, ದ್ಯೂತ ಅನ್ನುವಂಥದ್ದು ಅಧರ್ಮವನ್ನು ನೀನು ಹೇಗೆ ಸಮ್ಮತಿ ಕೊಟ್ಟು ಮಹಾರಾಜ ಅಂತ ಹೇಳ್ಕೊಂಡು ಮಹಾರಾಜನಿಗೆ ಪ್ರಶ್ನೆ ಮಾಡಿಬಿಟ್ಟು ಆಮೇಲೆ ಹೇಳಿದ್ದು ಏನು ಇವರು ಕಳ್ಕೊಂಡಿದ್ದಾರೋ ಅದು ಕಳ್ಕೊಂಡದ್ದಲ್ಲ, ಯಾಕಂದರೆ ಅದು ಅಧರ್ಮ, ಅದು ಮಾಡಲೇಬಾರದಿತ್ತು. ಅಂಥದ್ದನ್ನು ಮಾಡಿದ್ದು ಅಂತ ಹೇಳಿದರೆ ಅದು ಕಳ್ಕೊಂಡದ್ದಲ್ಲ. ಆದ್ದರಿಂದ ಏನು ಕಳ್ಕೊಂಡಿದ್ದಾರೆ ಅದನ್ನು ವಾಪಸ್ ಕೊಡು ಅಂತ ಹೇಳಿದರೆ ಮೊದಲು ಮಾಡಿದ ತಪ್ಪನ್ನು ಪ್ರಾಯಶ್ಚಿತ್ತ ಮಾಡಿ ಸರಿ ಮಾಡಿದ ಹಾಗೆ. ಸೊ ಅಷ್ಟೇ ಕೇಳ್ಕೊಂಡ್ಲು ಅಷ್ಟೇ ವಿನಃ ಇನ್ನೊಂದೇನೊಂದು ಕೇಳ್ಕೊಂಡಿದ್ದಾಳೆ ಅಂತೂ ತನಗೋಸ್ಕರ ಏನೂ ಕೇಳ್ಕೊಳ್ಳಿಲ್ಲ. ಆಮೇಲಿಂದ ಆ ಧೃತರಾಷ್ಟ್ರನ ಮಕ್ಕಳು ಧೂರ್ತರು ಆ ರೀತಿ ಅಂತೇಳಿದರೆ ಕೊಡಬಾರದ ಕಷ್ಟ ಮೊದಲು ಕೊಟ್ಟದ್ದು ಅದಲ್ಲದೆ ಮಾನಭಂಗ ಮಾಡಿದರು ದ್ರೌಪದಿದ್ದು ಅಂತೇಳಿದರೆ ಆ ರೀತಿಯ ಒಂದು ಪ್ರಯತ್ನ ಅನ್ನುವಂಥದ್ದು ಅದು ಕೊಲೆಗಿಂತಲೂ ಜಾಸ್ತಿ. ಅಂತಹ ಒಂದು ಪ್ರಯತ್ನ ಮಾಡಿದವರಿಗೂ ದ್ರೌಪದಿ ಶಾಪ ಕೊಡಲಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಆಮೇಲಿಂದ ಭಗವಂತನನ್ನು ಮನಸ್ಸಿನಿಂದಾಗಲಿ ಅಥವಾ ಮಾತಿನಿಂದಾಗಲಿ ಯಾವತ್ತೂ ಕೂಡ ಅಂಥ ಒಂದು ಪ್ರಸಂಗವೇ ಇಲ್ಲ. ಅವಳು ಭಗವಂತನ ಬಗ್ಗೆ ಒಂದು ಹೀಗೆ ಮಾಡಿದ್ನ ಅಂತ ಆ ರೀತಿಯ ಒಂದು ಸ್ಮರಣೆ ಕೂಡ ಅವಳಿಗೆ ಬರಲಿಲ್ಲ. ಅಂತೇಳಿದರೆ ಭಗವಂತ ಅಂತೇಳಿದರೆ ಆ ಭಗವಂತನ ಜ್ಞಾನ ಮತ್ತು ಭಕ್ತಿ, ಆ ಭಕ್ತಿಯಲ್ಲಿ ಭಗವಂತನನ್ನು ಯಾವತ್ತೂ ಉಪಾಸನೆಯನ್ನೇ ಮಾಡಿದ್ಲು ವಿನಃ ಭಗವಂತನ ಬಗ್ಗೆ ಭಗವಂತ ಈ ಥರ ಮಾಡಿದ, ಭಗವಂತನ ಬಗ್ಗೆ ಒಂದು ವಿರೋಧದಲ್ಲಿ ಒಂದು ಚಿಂತನೆ ಮನಸ್ಸಿಗೆ ಕೂಡ ಅವಳಿಗೆ ಬರಲಿಲ್ಲ ಅನ್ನುವಂಥದ್ದು. ಅಷ್ಟು ಒಂದು ಸರಿಯಾದ ಭಾಗವತ ಧರ್ಮವನ್ನು ಅವಳು ಪಾಲಿಸಿದಳು ದ್ರೌಪದಿ ಅನ್ನುವಂಥದ್ದು ನಿನ್ನೆ ಆಗಿದೆ. ಆ ನಂತರದ ಇವತ್ತಿನ ಶ್ಲೋಕ, ಇವತ್ತು ವೈಲಾರ್ಯನು ಕಾಣಿಸ್ತಾ ಇಲ್ಲ. ಸೊ ಅನ್ಯೇ ಭಾಗವತತ್ವೇಪಿ ಖಿನ್ನ ಧರ್ಮ ಕ್ವಚಿತ್ ಅನ್ಯೇ ಭಾಗವತತ್ವೇಪಿ, ಇನ್ನೂ ಉಳಿದವರು ಎಷ್ಟೋ ಜನ ಇದ್ದಾರೆ ಅಂತೇಳಿದರೆ 4 ಜನ ಪಾಂಡವರಿದ್ದಾರೆ. ನಾವು ಭೀಮಸೇನ ಬಗ್ಗೆ ಮಾತ್ರ ಹೇಳಿದ್ದು. ಆಮೇಲಿಂದ ಬಲರಾಮಾದಿಗಳು, ಸಾತ್ಯಕಿ, ತುಂಬ ಜನ ಇದ್ದಾರೆ. ಪ್ರದ್ಯುಮ್ನ, ಅನಿರುದ್ಧ, ಸಾಂಬ ಎಲ್ಲ ಎಷ್ಟೋ ಜನ ಇದ್ದಾರೆ. ಅವ್ರ ಬಗ್ಗೆ ಏನೂ ಹೇಳಲಿಲ್ಲ. ಆವಾಗ ಹೇಳ್ತಾರೆ ಮಧ್ವರು, ಬಾಕಿದ್ದವರು ಅನ್ಯೇ ಭಾಗವತತ್ವೇಪಿ, ಅವರೂ ಕೂಡ ಭಾಗವತ ಧರ್ಮವನ್ನು ನಿಭಾಯಿಸಿದ್ದಾರಾದರೂ ಒಮ್ಮೊಮ್ಮೆ ಕ್ವಚಿತ್ ಖಿನ್ನ ಧರ್ಮ ತಪ್ಪಿದ್ದಾರೆ ಅಂತೇಳಿದರೆ ಯಾವತ್ತೂ ತಪ್ಪಲಿಲ್ಲ, ಎಂದೂ ತಪ್ಪಲಿಲ್ಲ. ಕಾಯ ವಾಚ ಮನಸ ತಪ್ಪಲಿಲ್ಲ ಅಂತ ಹೇಳುವಂಥದ್ದು ಭೀಮಸೇನ ಮತ್ತು ಭಾರತೀ ದೇವಿ. ಭೀಮಸೇನ ಮತ್ತು ಭಾರತೀ ದೇವಿ ಅವತಾರ ದ್ರೌಪದಿ ಇವರಿಬ್ಬರು ಬಿಟ್ಟರೆ ಉಳಿದವರು ಅನ್ಯೇ ಅಂದರೆ ಬಾಕಿದ್ದವರು ಭಾಗವತತ್ವೇಪಿ ಅಂದರೆ ಭಾಗವತತ್ವ ಆ ಧರ್ಮವನ್ನು ಪಾಲಿಸುತ್ತಿದ್ದರೂ ಕೂಡ ಅವರಲ್ಲಿಯೂ ಜ್ಞಾನ ಇದೆ, ಭಕ್ತಿ ಇದೆ. ಆದರೆ ಆ ಭಕ್ತಿ ಎಲ್ಲೆಲ್ಲೂ ಒಂದೊಂದು ಕಡೆ ಲೋಪ ಆಗಿದೆ. ಖಿನ್ನ ಧರ್ಮ ಅಂದರೆ
ಅದಕ್ಕೆ ಒಂದು ಅಂದರೆ ಇಡೀ ಒಳ್ಳೆ ವೈಟ್ ಶರ್ಟು, ಅದಕ್ಕೆ ಒಂದು ಚುಕ್ಕೆಯೂ ಇಲ್ಲದ್ದು ಅದು ಭೀಮಸೇನ ಮತ್ತು ದ್ರೌಪದಿ ಮಾತ್ರ. ಒಂದು ಚುಕ್ಕೆ ಉಂಟು ಇದರಲ್ಲಿ, ಇಲ್ಲೊಂದು ಚುಕ್ಕೆ ಇದೆ, ಇದು ಬಾಕಿದ್ದವರದೆಲ್ಲ ಹಾಗೆ ಅಂತ ಹೇಳಿದ್ರೆ ಎಲ್ಲ ಒಂದೊಂದು ಕಡೆ ತಪ್ಪಿದ್ದಾರೆ. ಮುಂದುವರಿಸ್ತಾ ಹೇಳ್ತಾರೆ, ಅವಮೇನೆ ಅರ್ಜುನ ಕೃಷ್ಣಂ ವಿಪ್ರಸ್ಯ ಶಿಶುರಕ್ಷಣೆ ಸಮಂತಕಾರ್ಥೇ ರಾಮೋಪಿ ಕೃಷ್ಣಸ್ಯ ವಿಮನಾಭವತ್. ಹೇಳ್ತಾರೆ ಏನಂತ ಹೇಳಿದ್ರೆ, ಬಲರಾಮನು ಸ್ಯಮಂತಗಮಣಿಗೋಸ್ಕರ ಶ್ರೀಕೃಷ್ಣನಿಗೆ ವಿರುದ್ಧವಾದ ಮನಸ್ಸುಳ್ಳವನಾದನು. ಅರ್ಜುನನು ಬ್ರಾಹ್ಮಣನ ಮಗುವನ್ನು ರಕ್ಷಿಸುವ ವಿಷಯದಲ್ಲಿ ಶ್ರೀಕೃಷ್ಣನನ್ನು ತಿರಸ್ಕರಿಸಿದನು. ಶಮಂತಕಾರ್ಥೆ ಅಂತೇಳಿದರೆ ಈ ಶ್ಲೋಕ ಶಮಂತಕಾರ್ಥೆ ಈ ಪುಸ್ತಕದಲ್ಲಿ 2ನೇ ಲೈನ್ ಇದೆ, ಬಾಕಿದವ್ರ ಪುಸ್ತಕದಲ್ಲಿ ಫಸ್ಟ್ ಲೈನ್ ಇದೆ. ಶಮಂತಕಾರ್ಥೆ ರಾಮೋಪಿ ಕೃಷ್ಣಸ್ಯ ವಿಮನಾಭವತ್ ಅವಮೇನೆ ಅರ್ಜುನ ಕೃಷ್ಣಂ ವಿಪ್ರಸ್ಯ ಶಿಶುರಕ್ಷಣೆ, ಈ ಥರ ಇದೆ ಅಂತ ಹೇಳಿದರೆ ಈ ಪುಸ್ತಕದಲ್ಲಿ ರಾಘವೇಂದ್ರ ಮಠದವ್ರ ಪುಸ್ತಕದಲ್ಲಿ ಅವಮೇನೆ ಅರ್ಜುನ ಫಸ್ಟಿಗಿದೆ, ಯಾವುದು ಬಲರಾಮಂದು 2ನೇ ಲೈನು 2ನೇದಿದೆ. ಅದು ಬಾಕಿ ಪುಸ್ತಕದಲ್ಲಿ ರಾಮನ ಕಥೆ ಫಸ್ಟಿಗಿದೆ, ಶಮಂತಕಾರ್ತೆ ರಾಮೋಪಿ ಅವಮೇನೆ ಅರ್ಜುನ ಕೃಷ್ಣಂ ಅಂತ 2 ಲೈನಲ್ಲಿದೆ. ಹೇಗಿದ್ದರೂ ಪರವಾಗಿಲ್ಲ, ಆ ಲೈನು ಮೇಲೆ ಬರಲಿ ಅಥವಾ ಕೆಳಗೆ ಬರಲಿ ಏನು ತೊಂದರೆ ಇಲ್ಲ ಅಂತ ಶ್ಲೋಕ ಅದೇ ಇದೆ. ಹಾಗಾದರೆ ಶಮಂತಕಾರ್ಥೆ ರಾಮೋಪಿ ಕೃಷ್ಣಸ್ಯ ವಿಮನಾಭವತ್. ಶಮಂತಕ ಅರ್ಥೇಪಿ ಅಂದರೆ ಅದರ ಪ್ರಯೋಜನ, ಅಂದರೆ ಶಮಂತಕ ಮಣಿಯ ವಿಷಯದಲ್ಲಿ ರಾಮ ಅಂತೇಳಿದರೆ ಮಹಾಭಾರತದಲ್ಲಿ ಬರುವಂಥ ರಾಮ ಅಂತೇಳಿದರೆ ಬಲರಾಮ. ರಾಮೋಪಿ ಬಲರಾಮನು ಕೂಡ ಕೃಷ್ಣಸ್ಯ ವಿಮನಾಭವತ್, ಕೃಷ್ಣನಿಗೆ ಶಮಂತಕ ಮಣಿಯ ವಿಷಯದಲ್ಲಿ ಅವನು ಸ್ವಲ್ಪ ಮನಸ್ತಾಪ ಬಂದಿತ್ತು. ಕೃಷ್ಣನ ಮೇಲೆ, ಕೃಷ್ಣ ಅಂದರೆ ಯಾರು? ಭಗವಂತನ ಮೇಲೆ ನಮಗೆ ಮನಸ್ತಾಪ ಬರುವುದು, ಭಗವಂತನ ಬಗ್ಗೆ ಅಯ್ಯೋ ಭಗವಂತ ಈ ಥರ ಮಾಡಬಾರ್ದಿತ್ತು ಅಂತ ಎಣಿಸೋದು, ಭಗವಂತನ ಬಗ್ಗೆ ಇಲ್ಲ ನಾನು ದೇವರನ್ನೇ ದ್ವೇಷ ಮಾಡ್ತೇನೆ, ನನಗೆ ಈ ಥರ ಕಷ್ಟ ಕೊಟ್ಟಲ್ಲ ಅಂತ ಈ ಥರ ದ್ವೇಷ ಮಾಡೋದು, ಭಗವಂತನನ್ನೇ ವಿರೋಧಿಸುವುದು, ಗೊತ್ತಿದೆ ಅಜ್ಞಾನದಿಂದ ವಿರೋಧಿಸುವುದು, ನಾನೇ ಭಗವಂತ ಅಂತ ಹೇಳುವಂಥದ್ದು. ಭಗವಂತನೇ ಇಲ್ಲ, ನಮಗೆ ಪ್ರತ್ಯಕ್ಷ ಕಾಣುವಂಥದ್ದು ಮಾತ್ರ ಪ್ರಪಂಚ. ಪ್ರತ್ಯಕ್ಷ ಏನು ಕಾಣುವುದಿಲ್ಲ, ಇಲ್ಲ ಭಗವಂತ ನಮಗೆ ಕಾಣುವುದಿಲ್ಲ, ಭಗವಂತ ಅಂದರೆ ಬೇರೆ ಇದ್ದಾನೆ, ಅವನೇ ಈ ಜಗತ್ತನ್ನೆಲ್ಲ ನಡೆಸೋದು, ಏನಿಲ್ಲ. ನೀವು ತೋರಿಸ್ಲಿಕ್ಕಾಗತ್ತಾ ನಿಮಗೆ ಭಗವಂತನನ್ನು? ಇಲ್ಲ. ಹಾಗಾದರೆ ನಾವು ಭಗವಂತನ ನಂಬುವುದಿಲ್ಲ, ನಮಗೆ ಏನು ಕಾಣ್ತದೋ ಅದನ್ನು ಮಾತ್ರ ನಂಬುದು, ಬಾಕಿದ್ದನ್ನೆಲ್ಲ ನಾವು ನಂಬುವುದಿಲ್ಲ ಅಂತ ಹೇಳುವವರಿದ್ದಾರೆ. ಇದೆಲ್ಲ ಭಗವಂತನ ದ್ವೇಷ ಮಾಡಿದಾಗೆ. ಸೊ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಭಗವಂತನ ಬಗ್ಗೆ ಏನದು ಅದು ಹೇಳ್ತಾರೆ ವಿಮನಾಭವತ್, ಮನಸ್ಸನ್ನು ಮುರಿದುಕೊಂಡಿರುವಂಥದ್ದು. ನಾವು ಭಗವಂತನನ್ನು ನಂಬುವುದಿಲ್ಲ, ನಾನೇ ಭಗವಂತ. ಆಮೇಲಿಂದ ಬಲರಾಮ ಕೂಡ ಕೃಷ್ಣನ ವಿಷಯದಲ್ಲಿ ಏನು ಮಾಡಿದ, ಆ ಶಮಂತಕ ಮಣಿಗೋಸ್ಕರ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರು ಮಾಡಿಕೊಂಡ. ಅದೇನು ಕತೆ, ಆ ಕತೆ ಕೂಡ ಮುಂದೆ ಬರ್ತದೆ. ಏನಂತ ಹೇಳಿದ್ರೆ, ಈಗ ಶಮಂತಕ ಮಣಿ ಕೃಷ್ಣ ಕೇಳಿದ, ಅವನು ಕೊಡಲಿಲ್ಲ, ಸತ್ರಾಜಿತ ಅವನು ತಮ್ಮ ತಗೊಂಡೋದ. ಆಮೇಲೆ ಅದು ಜಾಂಬವಂತನಿಗೆ ಸೇರಿತು. ಜಾಂಬವಂತನನ್ನು ಸೋಲಿಸಿ ಕೃಷ್ಣ ವಾಪಸ್ ಬರುವಾಗ ಜಾಂಬವತಿಯನ್ನು ಮದುವೆ ಮಾಡಿಕೊಟ್ಟ. ಅಲ್ಲಿಂದ ಏನಂತ ಹೇಳಿದರೆ, ಇಲ್ಲಿ ಸತ್ರಾಜಿತ ಕೂಡ ಬೇಜಾರು ಮಾಡಿಕೊಂಡು ಅಯ್ಯೋ ನಾನು ಸುಮ್ಮನೆ ಕೃಷ್ಣನ ಮೇಲೆ ಅಪವಾದ ಹಾಕಿದೆ ಅಂತ ಹೇಳಿಬಿಟ್ಟು ಸತ್ರಾಜಿತ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟ. ಈ ಶಮಂತಕ ಮಣಿ ವಿಷಯದಲ್ಲಿ ಆ ಕಡೆಯಿಂದ ಜಾಂಬವತಿ ಮಡದಿಯಾಗಿ ಬಂದಳು, ಈ ಕಡೆಯಿಂದ ಸತ್ರಾಜಿತನ ಮಗಳು ಸತ್ಯಭಾಮೆ ಮಡದಿಯಾಗಿ ಬಂದಳು ಅನ್ನುವಂಥದ್ದು ಕಥೆಯನ್ನು ನಾವು ನೋಡಿಯಾಗಿದೆ. ಇದರಲ್ಲಿ ಬಲರಾಮಂದು ಎಲ್ಲೂ ಸುದ್ದಿ ಬರಲಿಲ್ಲ. ಹಾಗಾದರೆ ಬಲರಾಮಂದು ಏನು ಕಥೆ ಅಂತ ಹೇಳಿದರೆ, ಈ ಸತ್ರಾಜಿತನನ್ನು ಇವರು 3 ಜನ ಒಟ್ಟಾಗಿ ಏನು ಮಾಡ್ತಾರೆ, ಶತಧನ್ವ, ಆಮೇಲೆ ಅಕ್ರೂರ ಮತ್ತು ಇನ್ನೊಬ್ಬ ಇದ್ದಾನೆ, 3 ಜನ ಒಟ್ಟಾಗಿ ಕೃತವರ್ಮ
3 ಜನ ಒಟ್ಟಾಗಿ ಏನು ಮಾಡಿದರು, ಸತ್ರಾಜಿತನನ್ನು ಕೊಂದು ಬಿಡಬೇಕು. ಯಾವುದಕ್ಕೆ? ಈ ಸ್ಯಮಂತಕ ಮಣಿಗೋಸ್ಕರ. ಒಂದು ಇದು. ಇನ್ನೊಂದು ಏನಂತ ಹೇಳಿದ್ರೆ, ಸತ್ರಾಜಿತನ ಮಗಳು ಯಾರು? ಸತ್ಯಭಾಮೆ. ಈ ಸತ್ಯಭಾಮೆ ಬಹಳ ಚಂದ ಅಲ್ವಾ? ಬಹಳ ಚಂದ. ಲಕ್ಷ್ಮೀದೇವಿದು ಇನ್ನೊಂದು ಅವಳು ಯಾವುದು ಶ್ರೀರೂಪ, ಭೂದೇವಿ ಅವಳು. ಸೊ ಅಂಥ ಚಂದ, ಅಂಥ ಸೊಬಗು, ಅಂಥ ತೇಜಸ್ಸು ಅವಳ ಮುಖದಲ್ಲಿ, ಲಕ್ಷಣ ಅದೆಲ್ಲ ನೋಡಿ ಪ್ರತಿಯೊಬ್ಬರಿಗೂ ಅಯ್ಯೋ ಸತ್ಯಭಾಮೆ ನನ್ನ ಹೆಂಡತಿ ಆದರೆ ಒಳ್ಳೆಯದು ಅಂತ ಹೇಳ್ಕೊಂಡು ಎಷ್ಟೋ ಜನ ರಾಜಕುಮಾರರಿಗೆ ಇತ್ತು. ಅದೇ ಥರ ಇವರಿಗೂ ಕೂಡ ಇತ್ತು. ಯಾರಿಗೆ? ಈ ಶತಧನ್ವ ಮತ್ತು ಇವರಿಗೆ ಅಕ್ರೂರ, ಇವರಿಗೆಲ್ಲ ಇವರು ಕೇಳಿದ್ರಂತೆ ಸತ್ರಾಜಿತನ ಹತ್ರ, ನಾವು ನಿನ್ನ ಮಗಳನ್ನ ಸತ್ಯಭಾಮೆಯನ್ನು ನಮಗೆ ಕೊಡ್ತೀಯಾ ಅಂತ ನೋಡುವ ಅಂತ ಹೇಳಿದಾನಂತೆ. ಅಂದರೆ ಆಗುವುದಿಲ್ಲ ಅಂತ ಹೇಳಲಿಲ್ಲ, ಅವ್ನು ನೋಡುವ ಅಂತ ಹೇಳಿದ್ದಾನೆ. ಇವರೇನು ಎಣಿಸ್ಕೊಂಡ್ರು, ಅವ್ನು ನೋಡುವ ಅಂತ ಹೇಳಿದಾನಲ್ಲ, ಅಂದರೆ ಅವ ನಮಗೆ ಕೊಡಲಿಕ್ಕೆ ಒಪ್ಪಿದಾನಂತ ಆ ಥರ ಮಾಡ್ಕೊಂಡ್ಬಿಟ್ಟು, ಆಮೇಲೆ ಏನಾಯಿತು, ಸತ್ರಾಜಿತನಿಗೆ ಯುದ್ಧದಲ್ಲಿ ಯಾರ್ದು ನೆನಪೇ ಬರಲಿಲ್ಲ. ಅವನೇನು ಮಾಡಿದ, ಕೃಷ್ಣನಿಗೆ ನಾನು ಅವಮಾನ ಮಾಡಿದೆ ಅಂತ ತಿಳ್ಕೊಂಡು ಈ ಅವಮಾನವನ್ನು ಸರಿಪಡಿಸಲಿಕ್ಕೆ ಪಶ್ಚಾತ್ತಾಪ ಪಟ್ಟರು ಸಾಲದು ಅಂತೇಳಿದರೆ ಇದಕ್ಕೆ ಒಂದೇ ಒಂದು ದಾರಿ, ನನ್ನ ಮಗಳನ್ನೇ ಮದುವೆ ಮಾಡಿಕೊಡ್ತೇನೆ ಅಂತ ಸತ್ಯಭಾಮೆಯನ್ನು ಕೃಷ್ಣನಿಗೆ ಮದುವೆ ಮಾಡಿಕೊಟ್ಟುಕೊಳ್ಳಿ. ಇವರಿಗೆಲ್ಲ ಸಿಟ್ಟು ಬಂದುಬಿಡ್ತು. ನಮಗೆಲ್ಲ ಮಾತು ಕೊಟ್ಟಿದ್ದ ಅವನು ಮಗಳನ್ನು ಮದುವೆ ಮಾಡಿಕೊಡ್ತೇನಂತ ಅವನು ತಪ್ಪಿದ್ದಾನೆ ಅಂತೇಳಿದ್ರೆ ಈ ರೀತಿ ಅವನ ಮೇಲೆ ಏನೋ ದ್ವೇಷ ಕಟ್ಟಿಕೊಂಡು ಆಮೇಲೆ ಶತಧನ್ವ ಏನು ಮಾಡಿ ಅವರೇ 3 ಜನ ಎಲ್ಲ ಪ್ಲಾಟ್ ಮಾಡಿ ಒಳ ಸಂಚು ಮಾಡಿ ಸತ್ರಾಜಿತನನ್ನು ಕೊಂದು ಬಿಡ್ತಾರೆ. ಸತ್ರಾಜಿತನನ್ನು ಕೊಂದು ಆ ಶಮಂತಕ ಮಣಿ ಶತಧನ್ವನಿಗೆ ಮತ್ತೆ ಹೆದರಿಕೆ ಶುರುವಾಯಿತು. ಈಗ ಕೃಷ್ಣ ಏನಾದರೂ ಬಂದುಬಿಟ್ರೆ ಬಿಡುವುದಿಲ್ಲ ನನ್ನನ್ನು ಅಂತೇಳಿಬಿಟ್ಟು ಏನು ಮಾಡಿದ, ಅವನಿಗೆ ಹೇಳಿದ ಇಬ್ಬರಿಗೆ, ನೀವು ನನಗೆ ಈಗ ಸಹಾಯ ಮಾಡಿದ್ದೀರಲ್ಲ, ಕೃಷ್ಣ ಬಂದರೂ ಕೂಡ ನೀವು ನನಗೆ ಸಹಾಯ ಮಾಡಬೇಕು. ಆಗ ಅವ್ರು ಹೇಳ್ತಾರೆ, ಅಕ್ರೂರ ಮತ್ತು ಕೃತವರ್ಮ, ಕೃಷ್ಣ ಬಂದರೆ ಕೃಷ್ಣನನ್ನು ಎದುರಿಸಲು ಯಾರಿಂದಲೂ ಸಾಧ್ಯ ಆಗೋದಿಲ್ಲ, ಆದ್ದರಿಂದ ನಾವಿಲ್ಲ ಅಂತ ಹೇಳಿಬಿಟ್ರು. ಶತಧನ್ವ ಸಿಕ್ಕಾಕೊಂಡ. ಶತಧನ್ವ ಏನು ಮಾಡಿದ, ಸಿಕ್ಕಾಕೊಂಡು ಅಯ್ಯೋ ಕತೆ ಆಯ್ತಲ್ಲ ಅಂತ ಹೇಳ್ಕೊಂಡು, ಆದರೆ ಶಮಂತಕ ಮಣಿಯನ್ನು ಏನು ಮಾಡಿದ, ಅಕ್ರೂರನ ಹತ್ರ ಕೊಟ್ಬಿಟ್ಟ, ಇದನ್ನು ನೀನು ಇಟ್ಕೋ ಅಂತ. ಅಕ್ರೂರ ಮಣಿಯನ್ನು ತಗೊಂಡ, ಮಣಿಯನ್ನು ನಾನು ಇಟ್ಕೊಳ್ತೇನೆ, ತೊಂದರೆ ಇಲ್ಲ, ಕೃಷ್ಣ ನಿನಗೇನಾದರೂ ತೊಂದರೆ ಮಾಡಿದರೆ ನಾನಿಲ್ಲ, ಸಹಾಯ ಮಾಡಿದ್ರೆ ನಾನಿಲ್ಲ ಅಂತ ಹೇಳಿಬಿಟ್ಟ. ಆಯಿತಾ, ಕೃಷ್ಣ ಬಂದ, ಕೃಷ್ಣ ಬಲರಾಮರು ಇದು ಮಾಡಿಬಿಟ್ಟು ಓಡಿಸ್ಕೊಂಡು ಹೋದರು ಯಾರನ್ನು, ಶತಧನ್ವನನ್ನು. ಓಡಿದ ಶತಧನ್ವ, ಬಲರಾಮ ಹಿಂದೆ ಬಿದ್ದ, ಆದರೆ ಕೃಷ್ಣ ಬಿಡಲೇ ಇಲ್ಲ, ಹೋಗಿ ಶತಧನ್ವನನ್ನು ಹಿಡಿದು ಅವನನ್ನು ಕೊಂದು ಬಿಟ್ಟ. ಯಾರನ್ನು? ಶತಧನ್ವನನ್ನು. ಅಷ್ಟಾಗುವಾಗ ಈ ಬಲರಾಮ ಬಂದ. ಅವನನ್ನು ಕೊಂದು, ಕೃಷ್ಣ ಶತಧನ್ವನನ್ನು ಕೊಂದು ಎಲ್ಲ ಅವನು ಏನಂತ ಹೇಳಿದರೆ, ಈ ಭೂಲೋಕದಲ್ಲಿ ಇದ್ದ ಮೇಲೆ, ಮನುಷ್ಯ ರೂಪದಲ್ಲಿ ಇದ್ದ ಮೇಲೆ ಲೋಕ ವಿಡಂಬನ ರೀತಿಯಲ್ಲಿ ಇರಬೇಕು ಅಂತ ಅನುಕರಿಸ್ತಾ ಇರಬೇಕು ಅಂತ ಗೊತ್ತಿದೆ. ಅಂದರೆ ಮಣಿ ಅವನು ಅಕ್ರೂರನಿಗೆ ಕೊಟ್ಟಿದ್ದಾನಂತ ಭಗವಂತನಿಗೆ ಗೊತ್ತಿದೆ, ಸರ್ವಜ್ಞನಾದ ಭಗವಂತ. ಆದರೂ ಕೃಷ್ಣ ಏನಂತ ಹೇಳಿದರೆ ಎಲ್ಲ ಎಲ್ಲ ಮುಟ್ಟಿ ಎಲ್ಲಿ ಇದೆಯಾ ಶರ್ಟ್ನಲ್ಲಿ, ಅಲ್ಲಿ ಜೋಬ್ನಲ್ಲಿ ಎಲ್ಲಿ ಇದೆ, ಎಲ್ಲೂ ಇಲ್ಲ. ಹೇಳಿದ ಬಲರಾಮ ಬಂದ ಕೂಡಲೇ, ಇವ್ ನಾನು ಸುಮ್ಮನೆ ಕೊಂದದ್ದು, ಇವನ ಹತ್ರ ಶಮಂತಕ ಮಣಿ ಇವನ ಹತ್ರ ಇರಲಿಲ್ಲ ಅಂತ ಹೇಳ್ಕೊಂಡ್ಬಿಟ್ಟು. ಬಲರಾಮ, ನೀನು ಮುಂದೆ ಬಂದು ಅವನನ್ನು ಕೊಂದು ಮಣಿಯನ್ನು ಒಳಗಿಟ್ಕೊಂಡಿದ್ದೀಯಲ್ವಾ, ನನ್ನ ಹತ್ರ ಸುಳ್ಳು ಹೇಳ್ತೀಯಲ್ವಾ ಅಂತ ಹೇಳಿಬಿಟ್ಟು, ಕೃಷ್ಣ ನೀನು ಈ ಥರ ಮಾಡಬಾರ್ದು ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ಮುಖ ದಪ್ಪ ಮಾಡಿಕೊಂಡು ಹೋಗಿಬಿಟ್ಟ. ಹೋದವ ಎಲ್ಲಿ 5 ವರ್ಷ ಪತ್ತೆ ಇಲ್ಲ ಬಲರಾಮಂದು. ಅದೇನು ವಿದೇಹ ರಾಜಕ್ಕೆ ಹೋಗಿ ಅಲ್ಲಿ ಇದ್ದ ಬಲರಾಮ ಅಂತೇಳಿದರೆ, ಬಲರಾಮ ತನ್ನ ಸ್ವಂತ ತಮ್ಮ ಶ್ರೀಕೃಷ್ಣನನ್ನು ಬಲರಾಮ ಇಷ್ಟು ಹತ್ತಿರದಲ್ಲಿ ನೋಡಿದ್ದಾನೆ. ಬಲರಾಮ ಯಾರು? ಆದಿಶೇಷ ಅವತಾರ. ಆದಿಶೇಷ ಅಂದ್ರೇನು? ಭಗವಂತನಿಗೆ ಹಾಸಿಗೆ ಆದಿಶೇಷ. ಅಂಥ ಬಲರಾಮ ತನ್ನ ಒಡೆಯ ಕೃಷ್ಣನ ಮೇಲೆ, ಭಗವಂತನ ಮೇಲೆ ಏನು ಮಾಡಿದ, ಇವನು ಒಳಗಿಟ್ಕೊಂಡಿದ್ದಾನೆ ಮಣಿ, ಆದ್ದರಿಂದ ನನಗೆ ಈಗ ಸುಳ್ಳು ಹೇಳ್ತಾ ಇದ್ದಾನೆ, ಕೊಡ್ತಾ ಇಲ್ಲ ನೋಡಿ ಅಂತೇಳಿದರೆ, ಇವನಿಗೂ ಸಮಂತಕ ಮಣಿ ಮೇಲೆ ಆಸೆ ಬಂದುಬಿಡ್ತು, ನನಗೆ ಕೊಡಬಾರ್ದು ಅಂತ ಬಂದುಬಿಡ್ತು, ಸ್ವಾರ್ಥ ಬಂದುಬಿಡ್ತು ಅಂತ ಯೋಚನೆ ಮಾಡಿಬಿಟ್ಟ. ತಪ್ಪು ಯೋಚನೆ ಮಾಡಿದ ಬಲರಾಮ. ಆಮೇಲೆ ಅವನಿಗೆ ಗೊತ್ತಾಗ್ತದೆ, ನಾನು ಕೃಷ್ಣನ ಮೇಲೆ ಅಯ್ಯೋ ವೃಥ ನಾನು ಈ ರೀತಿ ತಿಳ್ಕೊಂಬಿಟ್ಟಲ್ಲ ಅಂತ ಬೇಜಾರಾಗ್ತದೆ. ಆದರೆ ಅದು ಎಷ್ಟು 5 ವರ್ಷ ಅಲ್ಲಿ ಇದ್ದು ಬಂದ ಅಂತೇಳಿದರೆ 5 ವರ್ಷ ಬೇಜಾರು ಮಾಡ್ಕೊಂಡಿದ್ದ ಅಂತ ನೋಡಿ. ಆ ಥರ ಇದು ಕತೆ. ಏನು ಶಮಂತಕಾರ್ಥೆ, ಶಮಂತಕ ಮಣಿಯ ವಿಷಯದಲ್ಲಿ ರಾಮೋಪಿ, ಬಲರಾಮನು ಕೂಡ, ರಾಮ ಅಪಿ ಕೃಷ್ಣನ ಮೇಲೆ ವಿಮನಾಭವತ್. ವಿಮನಾಭವತ್ ಅಂದರೆ
ಮನಸ್ಸನ್ನು ಮುರಿದುಕೊಂಡು ಮನಸ್ಸು ಕೆಟ್ಟದು ಮಾಡಿಕೊಂಡು ಅಂತೇಳಿದರೆ ಸಂಶಯ ಪಟ್ಕೊಂಡು ಬಿಟ್ಟ ಭಗವಂತನ ಮೇಲೆ. ಅಂದರೆ ಇದು ಒಂದೇ, ಬೇರೆ ಇಲ್ಲ ಕಾಣ್ತದೆ, ಇದು ಒಂದೇ ವಿಷಯ ಅಲ್ಲ. ಇನ್ನೂ ಒಂದು ದುರ್ಯೋಧನನ ವಿಷಯದಲ್ಲಿಯೂ ಸಹ ಕೆಲವೆಲ್ಲ ಬಂದಿದೆ, ಇರಲಿ ಆಯ್ತಲ್ಲ. ಸೊ ಈ ರೀತಿ ಸ್ಯಮಂತಕಾರ್ತೆ ರಾಮೋಪಿ ಕೃಷ್ಣಸ್ಯ ವಿಮನಾಭವತ್. ಇದು ಬಲರಾಮನ ಕಥೆ. ಹಾಗಾದರೆ ಶುದ್ಧ ಭಾಗವತ ಧರ್ಮ ನಿಭಾಯಿಸುತ್ತಿದ್ದ ಬಲರಾಮನಿಂದ ಒಂದು ಸಲ ತಪ್ಪಿ ಹೋಗಿದೆ. ಒಂದು ಏನದು ಖಿನ್ನ ಧರ್ಮ ಕ್ವಚಿತ್ ಅಂತ ಹೇಳಿದರು. ಆ ನಂತರ ಅವಮೇನೆ ಅರ್ಜುನ ಕೃಷ್ಣಂ ವಿಪ್ರಸ್ಯ ಶಿಶುರಕ್ಷಣೆ. ಅವಮೇನೆ ಅರ್ಜುನ ಕೃಷ್ಣಂ. ಅರ್ಜುನ ಅಂದರೆ ಅರ್ಜುನನು, ಕೃಷ್ಣಂ ಅಂದರೆ ಕೃಷ್ಣನನ್ನು ಅವಮೇನೆ ಅವಮಾನ ಮಾಡಿದ. ಇದು ದೊಡ್ಡ ತಪ್ಪು. ಎದುರುಗಡೆನೇ ಅವಮಾನ ಮಾಡಿಬಿಟ್ಟ. ಯಾರು? ಅರ್ಜುನ. ವಿಪ್ರಸ್ಯ ಶಿಶು ರಕ್ಷಣೆ. ಯಾವಾಗ ಇದು ಅಂತ ಹೇಳಿದರೆ, ವಿಪ್ರ ಬ್ರಾಹ್ಮಣನ ವಿಪ್ರಸ್ಯ ಶಿಶು ರಕ್ಷಣೆ, ಬ್ರಾಹ್ಮಣನ ಮಕ್ಕಳನ್ನು ರಕ್ಷಿಸುವ ವಿಷಯದಲ್ಲಿ. ಶಿಶು ಮಕ್ಕಳು, ರಕ್ಷಣೆ ರಕ್ಷಿಸುವ ವಿಷಯದಲ್ಲಿ. ವಿಪ್ರಸ್ಯ ಬ್ರಾಹ್ಮಣನ. ಯಾರು ಈ ಬ್ರಾಹ್ಮಣ? ಯಾವನೋ ಒಬ್ಬ ಬ್ರಾಹ್ಮಣ, ಅವನಿಗೆ ಮಕ್ಕಳು ಹುಟ್ಟಿ ಏನು ಸತ್ತೋಗುದು ಅಂತೇಳಿ ಅವನಿಗೆ ಎಲ್ಲಿ ಇದ್ದದ್ದವ? ದ್ವಾರಕೆಯಲ್ಲಿ. ಅರೆ, ದ್ವಾರಕೆ ಅಂತೇಳಿದರೆ ಕೃಷ್ಣನ ಜಾಗ. ಅಲ್ಲಿ ಅದು ಕೃಷ್ಣಂದು ಸ್ವರ್ಗಲೋಕ ಇದ್ದಾಗೆ, ದೇವಲೋಕ ಇದ್ದಾಗೆ. ಅದು ಅಲ್ಲಿ ಈ ಥರ ಆಗ್ತಾ ಇದೆ ಅಂತೇಳಿದರೆ ಏನು ಅರ್ಥ ಇದಕ್ಕೆ ಅಂತೇಳಿದರೆ, ನಿಜವಾದ ಅರ್ಥ ಏನಂತೇಳಿದರೆ, ದೇವಲೋಕದಲ್ಲಿರಲಿ ಎಲ್ಲಿಯೇ ಇರಲಿ ನಾವು ಪಡ್ಕೊಂಡು ಬಂದದ್ದನ್ನು ನಾವು ಅನುಭವಿಸಲೇಬೇಕು. ಸೊ ಈ ಬ್ರಾಹ್ಮಣ ಅದನ್ನು ತಿಳ್ಕೊಳ್ಳುವ ಬದಲಿಗೆ ಅವನೇನು ಹೇಳಿದ ಅಂತ ಹೇಳಿದರೆ, ನನ್ನ ಮಕ್ಕಳು ಹುಟ್ಟುತ್ತಾರೆ ಸಾಯ್ತಾರೆ. ಆ ಮಕ್ಕಳನ್ನು, ಆ ಶವವನ್ನು ಹಿಡ್ಕೊಂಡು ಬಂದು ರಾಜ ಅಲ್ಲಿ ಎಂಥದ್ದು ಮಹಾದ್ವಾರ ಅಲ್ಲಿ ಬಂದು ಕೂತ್ಕೊಂಡು ಆ ಶವವನ್ನು ಇಟ್ಕೊಂಡು, ನೋಡಿ ಇಲ್ಲಿ ದ್ವಾರಕೆಯಲ್ಲಿ ಇಲ್ಲಿ ಕೃಷ್ಣ ಇದ್ದಾನೆ, ಕೃಷ್ಣನು ರಾಜ, ಆದರೆ ನನ್ನ ಮಗುವನ್ನು ರಕ್ಷಿಸುವವರು ಯಾರೂ ಇಲ್ಲ ಅಂತ ಬೊಬ್ಬೆ ಹೊಡೆಯುವುದವ. ಸೊ ಒಂದು ಸಲ ಇದೆ, 7ನೇ ಮಗು ಕಾಣ್ತದೆ. ಸೊ ಬೊಬ್ಬೆ ಹೊಡಿತಾ ಇದ್ದಾನೆ. ಕೃಷ್ಣ ಮತ್ತು ಅರ್ಜುನ ಇಬ್ಬರಿಗದು ಕೇಳಿತು. ಅರ್ಜುನ ಓಡಿ ಬಂದು ಏನಪ್ಪ ಅಂತ, ನೋಡಪ್ಪ ಈ ಥರ ನನ್ನ ಮಕ್ಕಳು ಹುಟ್ಟುತ್ತಾರೆ ಸಾಯ್ತಾರೆ. ಅದಕ್ಕೆ ಅರ್ಜುನ ಕೇಳಿದ. ಅರ್ಜುನನಿಗೆ ಏನೋ ಒಂದು ಆವೇಶ ಆಗಿಬಿಡ್ತು. ಸೊ ಅರ್ಜುನ, ಅರೆ ಇಲ್ಲಿ ಕೃಷ್ಣ ಬಲರಾಮ ಇರುವಂತಹ ಈ ದ್ವಾರಕಾ ನಗರಿಯಲ್ಲಿ ಈ ಥರ ಆಗ್ತದೆ ಅಂತೇಳಿದರೆ, ಯಾರಿಗೆ? ರಾಜರುಗಳಿಗೆ ರಾಜ್ಯ ಆಳುವಂಥದ್ದು ಭೋಗ ವಿಲಾಸದಲ್ಲಿ ಮುಳುಗಿ ಅವರಿಗೇನು ಒಂದು ಪ್ರಜೆಗಳ ರಕ್ಷಣೆ ನೋಡಬೇಕು ಅಂತ ಗೊತ್ತಿರೋದಿಲ್ವಾ? ಸರಿ ಬ್ರಾಹ್ಮಣ, ನಾನು ಈ ಮಗುವನ್ನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿದ. ಅದಕ್ಕೆ ಬ್ರಾಹ್ಮಣ ಅವನು ಒಂಚೂರು ಯೋಚನೆ ಮಾಡಿದ. ಕೃಷ್ಣ ಬಲರಾಮರಿದ್ದಾರೆ, ಪ್ರದ್ಯುಮ್ನ ಇದ್ದಾನೆ, ಅನಿರುದ್ಧ ಇದ್ದಾನೆ, ಅವರಿಂದನೇ ಆಗಲಿಲ್ಲ ನನ್ನ ಮಕ್ಕಳನ್ನು ರಕ್ಷಣೆ ಮಾಡುವಂಥದ್ದು. ಇವನು ಕೇಳಿದ್ದಾನೋ, ಅವರಿಂದ ಆಗಲಿಲ್ವೋ? ಒಟ್ಟು ಅವನು ಹೇಳೋದು ಹಾಗೆ, ಅವರಿಂದಲೇ ಆಗಲಿಲ್ಲ. ಪ್ರತಿ ಸಲ ನಾನು ಇಲ್ಲಿ ಬಂದು ಬೊಬ್ಬೆ ಹೊಡಿತಿದ್ದೆ. ಹಾಗಾದರೆ ಅವರಿಂದ ಆಗದ ಸಂಗತಿ ನಿನ್ನಿಂದ ಆಗುತ್ತೇನೋ ಅಂತ ಕೇಳಿಬಿಟ್ಟ. ಅದಕ್ಕೆ ಅರ್ಜುನ ಹೇಳ್ತಾನೆ, ನಾನು ಕೃಷ್ಣನೂ ಅಲ್ಲ, ನಾನು ಬಲರಾಮನೂ ಅಲ್ಲ, ನಾನು ಪ್ರದ್ಯುಮ್ನನೂ ಅಲ್ಲ. ಅವರೆಲ್ಲ ಭೋಗವಿಲಾಸದಲ್ಲಿ ಮುಳುಗಿದ್ದಾರೆ. ಅವರಿಗೆ ಪುರ್ಸೊತ್ತಿಲ್ಲ, ಅವರಿಗೆ ಅಂತ, ಅಥವಾ ಅವರಿಗೆ ರಕ್ಷಣೆ ಮಾಡುವಂಥ ಸಾಮರ್ಥ್ಯ ಇಲ್ಲ ಅಂತ ತಿಳ್ಕೊಳ್ಬೋದು. ಆದರೆ ನನ್ನ ಈ ಗಾಂಡೀವ ಇದೆಯಲ್ಲ, ಈ ಗಾಂಡೀವ, ನಾನು 3 ಲೋಕದಲ್ಲಿಯೂ ಸಹ ಶ್ರೇಷ್ಠ ಧನುರ್ಧರ. ಈ ಗಾಂಡೀವದಿಂದ ಹೊರಡುವಂಥ ಬಾಣಗಳಿಗೆ ಎದುರೇ ಇಲ್ಲ. ಎಲ್ಲಿ ಬೇಕಾದರೆ ಇರಲಿ ನಿನ್ನ ಮಗನ ಪ್ರಾಣ, ನಾನು ರಕ್ಷಿಸಿಕೊಂಡು ಬರ್ತೇನೆ ಅಂತ ಹೇಳಿಬಿಟ್ಟ. ಅಂಥೇಳಿದರೆ ದ್ವಾರಕಾ ನಗರಿಯಲ್ಲಿ ಕೃಷ್ಣನ ಹಾಗೆ ನಾನಲ್ಲ, ಬಲರಾಮನ ಹಾಗೆ ನಾನಲ್ಲ ಅಂತೇಳಿದರೆ ಅವರೆಲ್ಲ ಬೆಟ್ಟೆ ಚಿನ್ನ, ನಾನು ಮಾತ್ರ ಪುಟ ಇಟ್ಟ ಚಿನ್ನ, ಫಸ್ಟ್ ಕ್ಲಾಸು ಅಂತ ಈ ರೀತಿ ಹೇಳಿಬಿಟ್ಟ. ಅವರಿಗೆ ಅವಮಾನ ಆಗುವ ರೀತಿಯಲ್ಲಿ ಅಂತೇಳಿದರೆ ಏನು ತೋರಿಸ್ತದೆ ಅಂತೇಳಿದರೆ ಅರ್ಜುನನ ಅಹಂಕಾರವನ್ನು ತೋರಿಸ್ತದೆ. ಕೃಷ್ಣ ಎಲ್ಲ ನೋಡಿದ. ಅಂತೇಳಿದರೆ ಕೃಷ್ಣ ಅಂದರೆ ಅರ್ಜುನ ಹೋಗುವಾಗ ಅವನೇನು ಎಲ್ಲಿಗೆ ಹೋಗ್ತೀಯ ಅಂತ ಕೇಳಿದಾನ? ಇಲ್ಲ, ಕೇಳಲಿಲ್ಲ. ಯಾಕೆ ಕೇಳಲಿಲ್ಲ? ಅರ್ಜುನನ ಅಹಂಕಾರ ಕೃಷ್ಣ ಮೊದಲೇ ಯೋಚನೆ ಮಾಡಿದ್ದ.
ಅವನ ಅಹಂಕಾರವನ್ನು ಮುರಿಬೇಕಂತ. ಅದಕ್ಕೋಸ್ಕರ ಈ ಪ್ರಸಂಗವನ್ನು ಕಾಯ್ತಾ ಇದ್ದ. ಈ ಅರ್ಜುನ ಅಷ್ಟು ಹೇಳಿಬಿಟ್ಟು ಆ ಮಗುವಿನ ಪ್ರಾಣವನ್ನು ರಕ್ಷಿಸಬೇಕು, ಅಂದರೆ ಪ್ರಾಣವನ್ನು ವಾಪಸ್ ತರಬೇಕು. ಹೋದ ಅಲ್ಲಿ ಹೋದ, ಇಲ್ಲಿ ಹೋದ, ಎಲ್ಲ ಲೋಕಗಳಿಗೆ ಹೋದ. ಎಲ್ಲಿ ಹೋದರೂ ಏನೂ ನಡೀಲಿಲ್ಲ. ವಾಪಸ್ ಬಂದ. ಅವ ಶಪಥ ಹಾಕಿಬಿಟ್ಟಿದ್ದ ಅರ್ಜುನ, ಒಂದು ವೇಳೆ ನನ್ನಿಂದ ನಿನ್ನ ಮಗನನ್ನು ರಕ್ಷಣೆ ಮಾಡಲಿಕ್ಕೆ ಆಗದಿದ್ದರೆ ನಾನು ಅಗ್ನಿಗೆ ಬಿದ್ದು ಸತ್ತು ಹೋಗ್ತೇನೆ ಅಂತ. ಆಮೇಲೆ ಅರ್ಜುನನಿಂದ ಆಗಲಿಲ್ಲ, ಬಂದ ಅಗ್ನಿ ನಿರ್ಮಾಣ ಮಾಡಿದ. ಕೃಷ್ಣ ಕೇಳಿದ, ಏನಪ್ಪ ಸಂಗತಿ ಅಂತ. ಇಲ್ಲ, ನನ್ನಿಂದ ಆಗಲಿಲ್ಲ, ನಾನು ಅಗ್ನಿಗೆ ಬಿದ್ದು ಸತ್ತು ಹೋಗ್ತೇನೆ, ಶಪಥ ಮಾಡಿದ್ದೇನಲ್ಲ, ಆ ಪ್ರಕಾರ ನಡ್ಕೊಳ್ತೇನೆ ಅಂತ. ಅದು ಕೇಳಿದ, ನಾನಿದ್ದೇನಲ್ಲ ನೋಡುವ ಅಂತ ಹೇಳ್ಕೊಂಡು ಮತ್ತೆ ಅರ್ಜುನನ ಕರ್ಕೊಂಡು ಕೃಷ್ಣ ಹೋಗುವುದು. ಕೃಷ್ಣ ಹೋಗುವಾಗ ಏನು ಅಂತೇಳಿದರೆ, ಕೆಲವು ಲೋಕಗಳಿಗೆ ಹೋಗುವಾಗ ಕಾಣುವುದೇ ಇಲ್ಲ ಅಂತೇಳಿದರೆ ಪೂರ್ತಿ ತಮಸ್ಸು, ಪೂರ್ತಿ ಕತ್ತಲೆ. ಅವನಿಗೆ ಅರ್ಜುನಿಗೆ ಇದು ಆಶ್ಚರ್ಯ ಆಗ್ತದೆ, ಕೃಷ್ಣ ಹೇಗೆ ಹೋಗ್ತಾ ಇದ್ದಾನಂತ. ಇವನಿಗೆ ಕಾಣುವುದಿಲ್ಲ. ಮತ್ತೆ ಕೃಷ್ಣ ಏನು ಮಾಡಿದ, ಸುದರ್ಶನ ಚಕ್ರ ಕೇಳಿದ, ನೀನು ಹೋಗಿ ಮುಂದೆ ಹೋಗು, ನಿನ್ನ ಪ್ರಕಾಶಕ್ಕೆ ನಮಗೆ ಕಾಣ್ತದೆ ಅಂತ ಹೇಳ್ಕೊಂಡು. ಈ ರೀತಿ ಕೃಷ್ಣನಿಗೆ ಪ್ರತಿಯೊಂದಕ್ಕೂ ಸಹ ಉತ್ತರ ಉಂಟು. ಯಾವ ಲೋಕಕ್ಕೆ ಹೋಗಬೇಕು ಆ ಲೋಕಗಳಿಗೆ ಹೋಗಿಬಿಟ್ಟು ರಕ್ಷಣೆ ಮಾಡಿಕೊಂಡು ಆ ಎಲ್ಲ ಮಕ್ಕಳ ಇದನ್ನು ಹಿಡ್ಕೊಂಡು ಪ್ರಾಣ ಹಿಡ್ಕೊಂಡು ಕೃಷ್ಣ ಅರ್ಜುನರು ಬಂದರು ಅಂತಾಯಿತು. ಆವಾಗ ಅರ್ಜುನನಿಗೆ ಗೊತ್ತಾಯಿತು, ಅಂದರೆ ತಾನು ಎಷ್ಟು ಸಣ್ಣವ, ಕೃಷ್ಣ ಎಷ್ಟು ಸಾಮರ್ಥ್ಯ ಇರುವಂತಹ ಭಗವಂತ ಕೃಷ್ಣ ಅಂತ ಹೇಳ್ಕೊಂಡು ಏನಾಯಿತು, ಪುನಃ ಅವನಿಗೆ ಜ್ಞಾನೋದಯ ಆಯಿತು. ಜ್ಞಾನ ಇಲ್ಲ ಅಂತಲ್ಲ, ಅರ್ಜುನನಿಗೆ ಮಹಾಜ್ಞಾನಿ ಅವನು. ಆ ಜ್ಞಾನಿಗೂ ಕೂಡ ಒಂದು ಸಲ ಏನಾಯಿತು, ಖಿನ್ನ ಧರ್ಮ ಕ್ವಚಿತ್ ಅಂತೇಳಿದರೆ ಭಾಗವತ ಧರ್ಮ ಪಾಲಿಸ್ತಾ ಇರುವವರಿಗೂ ಒಮ್ಮೊಮ್ಮೆ ಅವರು ತಪ್ಪುತ್ತಾರೆ. ನಿಜವಾಗಿ ಆದರೆ ಹೇಗೆ ಅಂತ ಹೇಳಿದ್ರೆ, ನಾವು ಭಗವಂತನ ಹತ್ರ ಏನು ಭಕ್ತಿ ಮಾಡಬೇಕಂತ ಹೇಳಿದ್ರೆ, ನಾವು ತಪ್ಪಬಾರದು. ನಾವು ಅಂತೇಳಿದರೆ ಏನು ಕಷ್ಟ ಬಂದರೂ ಕೂಡ ಇದು ನಮಗೆ ಭಗವಂತ ಕೊಟ್ಟ ಕಷ್ಟ ಅಂತೇಳಿದರೆ ನಮ್ಮದೇ ಕಷ್ಟವನ್ನು ನಮಗೆ ಕೊಟ್ಟದ್ದು. ನಾವು ಪ್ರಾರಬ್ಧ ಕರ್ಮ ಏನು ನಾವು ಈ ಜನ್ಮಾಂತರದಿಂದ ನಾವು ಮಾಡಿಕೊಂಡು ಬಂದಿದ್ದೇವೋ ಅದಕ್ಕೆ ನಮಗೆ ಫಲ ಕೊಡ್ತಾ ಇದ್ದಾನೆ ವಿನಃ ಇನ್ನೊಬ್ಬರು ಮಾಡಿದ್ದಕ್ಕೆ ನಮಗೆ ಕೊಡೋದಿಲ್ಲ. ನಮಗೆ ಕೊಡುವ ಕಷ್ಟ ನಮ್ಮದೇ, ಅದು ಇನ್ನೊಬ್ಬರದಲ್ಲ ಅನ್ನೋಂಥ ಸ್ಪಷ್ಟ ಕಲ್ಪನೆ ನಮ್ಗೆ ಇರಬೇಕು ಅನ್ನುವಂಥದ್ದು ಈ 18ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಇಲ್ಲಿ ಅಂತ ಹೇಳಿದರೆ, ಉಳಿದವರು ಈಗ ಭೀಮಸೇನ ಮತ್ತು ದ್ರೌಪದಿ ಅವ್ರದ್ದು ಭಾಗವತ ಧರ್ಮ ಅದು ಶುದ್ಧ ಭಾಗವತ ಧರ್ಮ. ಉಳಿದವರದು ಅನ್ಯೇ ಭಗವದ್ ಭಕ್ತರಾದರೂ ಭಾಗವತ ಧರ್ಮವನ್ನು ಪಾಲಿಸ್ತಾ ಇರುವಂಥವರಾದರೂ ಭಾಗವತತ್ವೇಪಿ ಚಿನ್ನ ಧರ್ಮ ಕ್ವಚಿತ್ ಚಿನ್ನ ಧರ್ಮ ಅಥವಾ ಖಿನ್ನ ಧರ್ಮ ಎರಡೂ ಒಂದೇ. ಚಿನ್ನ ಧರ್ಮ ಅಂದರೆ ಆ ಧರ್ಮ ಅಂದರೆ ಒಂದು ಕಡೆಯಲ್ಲಿ ಬೆರಕು ಬಿಟ್ಟಿದೆ, ಅಂದರೆ ಒಂದು ಕಡೆ ತೂತಾಗಿದೆ, ಒಂದು ಕಡೆ ಇದಕ್ಕೆ ಒಂದು ಡಾಟ್ ಉಂಟು, ಅಂದರೆ ಇದು ಶುದ್ಧ ಅಲ್ಲ. ಚಿನ್ನ ಧರ್ಮ ಖಿನ್ನ ಧರ್ಮ ಕ್ವಚಿತ್ ಕೆಲವೆಡೆಗಳಲ್ಲಿ ಕೆಲವು ಸಂದರ್ಭದಲ್ಲಿ ಧರ್ಮ ತಪ್ಪಿದವರಾಗಿದ್ದಾರೆ. ಅದಕ್ಕೆ ಹೇಳ್ತಾರೆ, ಹೌದಾ, ಏನದಕ್ಕೆ ಉದಾಹರಣೆ ಕೊಟ್ಟರು. ಏನು ಅನ್ಯ ಭಾಗವತ ಅನ್ಯ ಅಂದರೆ ಯಾರು? ಗರುಡ, ಶೇಷ, ರುದ್ರಾದಿ ದೇವತೆಗಳು ಮಹಾವಿಷ್ಣು ಭಕ್ತರೇ ಆದರೂ ಕೆಲವು ಪ್ರಸಂಗಗಳಲ್ಲಿ ಭಗವಂತನಿಗೆ ಸಮ್ಮತವಲ್ಲದ ರೀತಿಯಲ್ಲಿ ನಡೆದುಕೊಂಡಿರುವಂಥದ್ದು ಅಂತ ಹೇಳ್ತಾ ಏನು ಮಾಡಿದ್ದಾರೆ, ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ. ಏನದು? ಸ್ಯಮಂತಕಮಣಿಗಾಗಿ ಬಲರಾಮನು ಸಹ ಶ್ರೀಕೃಷ್ಣನ ಬಗ್ಗೆ ಮನಸ್ಸು ಕೆಡಿಸಿಕೊಂಡ. ಬ್ರಾಹ್ಮಣನ ಶಿಶುರಕ್ಷಣೆಯ ಪ್ರಸಂಗದಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ಅವಮಾನಿಸಿದ. ಬಲರಾಮ ಶೇಷಾವತಾರ, ಶ್ರೀಕೃಷ್ಣನ ಪರಮ ಭಕ್ತರಲ್ಲಿ ಯಾರು? ಆದಿಶೇಷನೇ ಹಾಸಿಗೆ ಭಗವಂತನಿಗೆ. ಅವನೂ ಕೂಡ ಆದಿಶೇಷನೇ ಬಲರಾಮನಾಗಿ ಹುಟ್ಟಿ ಬಂದಿದ್ದು. ಆ ಬಲರಾಮನು ಕೂಡ ಕೆಲವು ಕಡೆ ತಪ್ಪಿದ್ದಾನೆ. ಅದಕ್ಕೆ ಒಂದು ನಿದರ್ಶನ ಸ್ಯಮಂತಕ ಮಣಿಯ ಪ್ರಸಂಗ. ಶತಧನ್ವನನ್ನು ಬೆನ್ನಟ್ಟಿದ ಶ್ರೀಕೃಷ್ಣ ಬಲರಾಮರು ಶತಧನ್ವನನ್ನು ಹಿಡಿಯುವ ಸಂದರ್ಭದಲ್ಲಿ ಶತಧನ್ವನ ಕುದುರೆ ಸತ್ತು ಅವನು ಓಡಿ ಪಾರಾಗಲು ಯತ್ನಿಸುತ್ತಾನೆ. ಆಗ ಕೃಷ್ಣ ಬಲರಾಮರಿಬ್ಬರು ಓಡುತ್ತಲೇ ಅವನನ್ನು ಹಿಂಬಾಲಿಸುತ್ತಾರೆ. ಕೃಷ್ಣ ಬಲರಾಮನಿಗಿಂತ ಮುಂಚಿತವಾಗಿಯೇ ಶತಧನ್ವನನ್ನು ಹಿಡಿದು ಸಂಹರಿಸುತ್ತಾನೆ. ಬಲರಾಮ ಬಂದಾಗ ಹೇಳ್ತಾನೆ, ಅಣ್ಣ ಇವನ ಬಳಿ ಮಣಿ ಇಲ್ಲ ಎನ್ನುತ್ತಾನೆ.
ಬಲರಾಮ ಓ ಶ್ರೀಕೃಷ್ಣ ಮಣಿಯನ್ನು ತಾನು ತೆಗೆದುಕೊಂಡು ಇಲ್ಲ ಎಂದು ಸುಳ್ಳು ಹೇಳುತ್ತಿದ್ದಾನೆ ಎಂದು ತಪ್ಪು ತಿಳಿದುಕೊಂಡು ವಿದೇಹ ನಗರಕ್ಕೆ ತೆರಳಿ 4 ವರ್ಷಗಳ ಕಾಲ 4-5 ವರ್ಷಗಳ ಕಾಲ ಅಲ್ಲೇ ಉಳಿದು ಬಿಡ್ತಾನೆ. ಶ್ರೀಕೃಷ್ಣ ಹೇಳಿದ್ದು ಸತ್ಯವೇ ಆಗಿತ್ತು, ಅವನೇನು ಸುಳ್ಳು ಹೇಳಿಲ್ಲ. ಆದರೆ ಶತಧನ್ವ ಪಲಾಯನ ಮಾಡುವ ಮುನ್ನವೇ ಅವನು ಆ ಮಣಿಯನ್ನು ಅಕ್ರೂರನ ಕೈಗೆ ನೀಡಿದ್ದಾನೆ. ಅದು ಕೃಷ್ಣನಿಗೆ ಮೊದಲೇ ಗೊತ್ತು. ಇಲ್ಲಿ ಇವೆಲ್ಲ ಮುಟ್ಟಿ ನೋಡಿದ ಯಾಕಂತ ಹೇಳಿದ್ರೆ ಇದು ಲೋಕ ವಿಡಂಬನೆಗೋಸ್ಕರ. ಮಣಿ ಈ ಶತಧನ್ವನ ಬಳಿ ಇರಲೇ ಇಲ್ಲ, ಅದು ಮೊದಲೇ ಗೊತ್ತಿದ್ದ ವಿಷಯ. ಶ್ರೀಕೃಷ್ಣ ಹೇಳಿದ್ದು ಅದನ್ನೇ. ಆದರೆ ಶ್ರೀಕೃಷ್ಣ ಸುಳ್ಳು ಹೇಳಿದ ಎಂಬ ಭಾವನೆಯನ್ನು ತಳೆದ ಬಲರಾಮ ಇದೇನಾಯಿತು, ಅವನ ನಿರ್ದೋಷತ್ವಕ್ಕೆ ಬಲರಾಮ ನಿರ್ದೋಷಿ ಅಂತ ಹೇಳಿದರೆ ಅದಕ್ಕೊಂದು ಅಪಚಾರ ಆಯಿತು. ಇಲ್ಲ ಅಂದರೆ ಒಂದು ಕಡೆ ತಪ್ಪಿದ್ದಾನೆ ಅಂತ ಒಂದು ತಿಳಿಯಬೇಕು. ಇದು ಬಲರಾಮನ ಕಥೆ. ಆದರೆ ಇನ್ನು ಈ ಒಂದು ಏನು ಕಥೆ ಅರ್ಜುನಂದು. ಅದರಂತೆ ಹುಟ್ಟಿದ ಮಕ್ಕಳೆಲ್ಲ ತತ್ಕ್ಷಣವೇ ಅದೃಶ್ಯವಾಗುತ್ತಿದ್ದ ವಿಚಿತ್ರ ಪ್ರಸಂಗವನ್ನು ಬ್ರಾಹ್ಮಣನೊಬ್ಬ ಶ್ರೀಕೃಷ್ಣನ ಮುಂದೆ ಅರಿಕೆ ಮಾಡಲೆಂದು ಬಂದಿದ್ದಾನೆ. ಆಗ ಅರ್ಜುನ ಆ ರಕ್ಷಣೆಯ ಕಾರ್ಯವನ್ನು ತಾನೇ ಮಾಡುವುದಾಗಿ ಹೇಳಿಕೊಳ್ಳುತ್ತಾನೆ. ಆಗ ವಿಪ್ರ ಇದು ನಿನಗಾದೀತೆ ಎಂದು ಶಂಕಿಸಿದಾಗ ಅರ್ಜುನ ಹೇಳ್ತಾನೆ, ನಾನೇನು ಶ್ರೀಕೃಷ್ಣನಂತವನಲ್ಲ, ನಾನು ಬಲರಾಮನಂತವನೂ ಅಲ್ಲ, ನಾನು ಅರ್ಜುನ ತಿಳಿಯಿತೆ ಎಂದು ಅಹಂಕಾರ ಪಡುತ್ತಾ ತಾನು ಶ್ರೀಕೃಷ್ಣನಿಗಿಂತ ಮಿಗಿಲು, ಇದು ನನ್ನ ಗಾಂಡೀವ, ಈ ಗಾಂಡೀವದ ಎದುರು ಯಾರೂ ಇಲ್ಲ, ನಾನು ಎಲ್ಲರನ್ನು ಸೋಲಿಸಿಬಿಟ್ಟಿದ್ದೇನೆ ಕಾಂಡವ ದಹದ ಸಂದರ್ಭದಲ್ಲಿ ಅಂತ ತಿಳ್ಕೊಂಡೆಲ್ಲ ತುಂಬ ಮಾತಾಡ್ತಾನೆ. ಸೊ ಆಗ ಅಂದರೆ ಅರ್ಥ ಏನು, ತಾನು ಭಗವಂತ ಶ್ರೀಕೃಷ್ಣನಿಗಿಂತನೂ ಮೇಲೆ ಅಂತ ದರ್ಪ ಬಂದಿತ್ತು ಅರ್ಜುನನಿಗೆ. ಭಗವಂತನಿಗಿಂತಲೂ ಮಿಗಿಲು, ಅರೆ ಭಗವಂತನಿಗೆ ಸಮ ಅಂತ ತಿಳ್ಕೊಳ್ಳೋದೇ ತಪ್ಪು, ಇನ್ನು ಮಿಗಿಲು ಅಂತ ತಿಳ್ಕೊಂಡ್ರೆ ಮಹಾದೋಷ ಆಯಿತು. ಸೊ ಕೃಷ್ಣನಿಗಿಂತಲೂ ಮಿಗಿಲು ಎಂಬ ಭಾವನೆಯನ್ನು ವ್ಯಕ್ತಪಡಿಸುತ್ತಾನೆ. ಹರಿಯೊಂದಿಗೆ ಭಗವಂತನೊಂದಿಗೆ ಸಾಮ್ಯ ಚಿಂತನ, ಸಾಮ್ಯ ಅಂದರೆ ಭಗವಂತನಿಗೆ ಸಮ ಅಂತ ಚಿಂತನ ಮಾಡುವಂಥದ್ದೇ ಅತ್ಯಂತ ಪ್ರಬಲ ದೋಷ. ಎಲ್ಲಿವರೆಗೆ ಪ್ರಬಲ ದೋಷ ಅಂದರೆ ಭಗವಂತನಿಗೆ ಲಕ್ಷ್ಮೀದೇವಿ ಸಮ ಅಂತ ತಿಳ್ಕೊಂಡ್ರೆ ತಪ್ಪಾಯಿತು. ಭಗವಂತನಿಗೆ ಬ್ರಹ್ಮದೇವರು ರುದ್ರದೇವರು ಸಮ ಅಂತ ತಿಳ್ಕೊಂಡ್ರೆ ತಪ್ಪಾಯಿತು. ಯಾಕಂತ ಹೇಳಿದ್ರೆ ಲಕ್ಷ್ಮೀದೇವಿ ಭಗವಂತನ ಅಧೀನ ಅಂತೇಳಿದರೆ ಭಗವಂತ ಮಾತ್ರ ಸ್ವತಂತ್ರ, ಲಕ್ಷ್ಮೀದೇವಿ ಸ್ವತಂತ್ರ ಅಲ್ಲ. ಭಗವಂತನಿಂದ ಲಕ್ಷ್ಮೀದೇವಿಗೆ ಎಲ್ಲ ಸಾಮರ್ಥ್ಯಗಳು ಸಿಕ್ಕಿವೆ, ಆದರೆ ಸ್ವತಂತ್ರಳಲ್ಲ ಅವಳು. ಆಮೇಲಿಂದ ಬ್ರಹ್ಮದೇವರು ರುದ್ರದೇವರು ಇವರೆಲ್ಲ ಭಗವಂತನ ಮಕ್ಕಳು ಮೊಮ್ಮಕ್ಕಳು. ಮಗ ಯಾರು ಬ್ರಹ್ಮ, ಮಗ ಬ್ರಹ್ಮನ ಮಗ ಈ ಯಾರು ರುದ್ರದೇವರು. ಆದ್ದರಿಂದ ಇವರೆಲ್ಲ ಪರಿವಾರ ವಿನಃ ಸ್ವತಂತ್ರ ಒಬ್ಬ ಭಗವಂತ ಮಾತ್ರ. ನಾವು ಯಾರನ್ನೂ ಕೂಡ ಇಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೇ ಲೆಕ್ಕ, ಅವರು 3 ಜನ ಒಂದೇ ಲೆಕ್ಕ ಅಂತ ತಿಳ್ಕೊಂಡ್ರೇ ತಪ್ಪಾಗಿ ಹೋಯಿತು. ಸೊ ಆದ್ದರಿಂದ ಅದೇ ತಪ್ಪಿರುವಾಗ ಅರೆ ನಾನೇ ಭಗವಂತನಿಗಿಂತ ಮಿಗಿಲು ಅಂತ ಅರ್ಜುನ ತಿಳ್ಕೊಂಡ್ರೆ ಎಷ್ಟು ದೊಡ್ಡ ತಪ್ಪಾಯಿತು, ಅದು ಆಲೋಚನೆ ಮಾಡಿ. ಸೊ ಆ ರೀತಿ ಸಾಮ್ಯ ಚಿಂತನವೇ ಭಗವಂತನೊಟ್ಟಿಗೆ ಸಾಮ್ಯ ಚಿಂತನ ಅತ್ಯಂತ ಪ್ರಬಲ ದೋಷವಾಗಿರುವಾಗ ಅದಕ್ಕಿಂತ ಮಿಗಿಲಾಗಿ ಹಿರಿಮೆಯನ್ನೇ ಅರ್ಜುನ ತನ್ನ ಬಗ್ಗೆ ಚಿಂತಿಸಿಕೊಂಡು ಅಂತೇಳಿದ್ರೆ ಅಪರಾಧವೆಂಬುದು ಖಚಿತ ಎಂದು ಭಾವ ಅಂತ ಹೇಳ್ತಾರೆ. ಸೊ ಇವತ್ತಿಗೆ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಇವತ್ತು ಇಬ್ಬರದ್ದು